ಇನ್ನು ಕಾಂಗ್ರೆಸ್ನಿಂದ ವೋಟ್ ಚೋರಿ ಸಮರ 2.0 ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸುವುದಿದೆ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ನಡೆಸುತ್ತಾರೆ. ಇನ್ನು ಪ್ರತಿಭಟನೆಗೂ ಮುಂಚಿತವಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಸಭೆ ಕೂಡ ಇರುತ್ತೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆಯಾಗುತ್ತೆ. ಸಿಎಂ, ಡಿಸಿಎಂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಹಾಗೆ ಸಿಎಂ ಸಿದ್ದರಾಮಯ್ಯ ನಾಳೆ ದಿನ ದೆಹಲಿಗೆ ತೆರಳುತ್ತಾ ಇದ್ದಾರೆ. ವೋಟ್ ಚೋರಿ ದೊಡ್ಡ ಅಭಿಯಾನನೇ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಪಿಪಿಟಿ ಪ್ರೆಸೆಂಟೇಷನ್ ಮೂಲಕವಾಗಿ ಕರ್ನಾಟಕದ ಎಲ್ಲೆಲ್ಲಿ ಆಳಂದ ಸೇರಿದಂತೆ ಬೇರೆ ಯಾವ್ಯಾವ ಕಡೆಗಳಲ್ಲಿ ವೋಟ್ ಚೋರಿ ಆಗಿದೆ, ಹೇಗಾಗಿದೆ ಇವೆಲ್ಲವನ್ನ ಕೂಡ ಸಾಕ್ಷಿ ಸಮೇತವಾಗಿ ಜನರ ಮುಂದೆ ಇಟ್ಟಿದ್ರು. ಅದಾದ ನಂತರ ಇದನ್ನ ಅಭಿಯಾನದ ರೀತಿಯಾಗಿ ಮಾಡಬೇಕು ಅನ್ನೋದಾಗಿಯೂ ಕೂಡ ಒಂದು ಹೆಜ್ಜೆ ಮುಂದಿಟ್ಟಿದ್ರು. ಅದಾದ ನಂತರ ಇವತ್ತಾಗಿರುವಂತಹ ಬೆಳವಣಿಗೆ ಅದರ ಬೆನ್ನಲ್ಲೇ ಡಿಕೆ ಹಾಗೆ ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ವೋಟ್ ಚೋರಿ ಬಗ್ಗೆ ದೊಡ್ಡದಾದಂತಹ ಪ್ರತಿಭಟನೆ ನಡೆಯೋದಿದೆ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಅದಕ್ಕೂ ಮುಂಚಿತವಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಕೂಡ ಇರುತ್ತೆ. ಇದೇ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಿರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ. ಅವರ ನೇತೃತ್ವದಲ್ಲಿ ಉಳಿದಂತ ಕಾಂಗ್ರೆಸ್ ನಾಯಕರು ಸೇರಿ ಸಭೆ ನಡೆಸ್ತಾರೆ. ಅನಂತರದಲ್ಲಿ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಈ ವೋಟ್ ಚೋರಿ ವಿಚಾರ ದೊಡ್ಡ ಸಂಚಲನ ಮೂಡಿಸಿತ್ತು. ಅಫ್ಕೋರ್ಸ್ ಬಿಹಾರ ಎಲೆಕ್ಷನ್ ಮೇಲೆ ಅದರ ಪರಿಣಾಮ ಬೀರದೇ ಹೋದ್ರೂ ಕೂಡ ಈಗ ಸಿಕ್ಕಿರುವಂತ ಕೆಲ ಸಾಕ್ಷಿಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ. ಇನ್ನು ಕಾಂಗ್ರೆಸ್ ನಾಳಿನ ಸಮಾವೇಶಕ್ಕೆ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ಮಾಡಿದ್ದಾರೆ. ಒಂದು ಗಾದೆ ಇದೆ, ಹುಚ್ಚು ಬಿಡೋ ತನಕ ಮದುವೆ ಆಗಲ್ಲ, ಮದುವೆ ಆಗೋ ತನಕ ಹುಚ್ಚು ಬಿಡಲ್ಲ ಅಂತ. ಇದೇ ರೀತಿ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ರಾಹುಲ್ಗೆ ಪ್ರಧಾನಿ ಆಗೋವರೆಗೂ ಇಂಥ ಹುಚ್ಚು ಬಿಡಲ್ಲ. ರಾಹುಲ್ ಗಾಂಧಿಗೆ ಪ್ರಧಾನಿ ಆಗುವ ಹುಚ್ಚು ಹಿಡಿದಿದೆ. ಪ್ರಧಾನಿ ಆಗೋದಿಲ್ಲ, ಹಾಗಾಗಿ ಅವರು ಹುಚ್ಚು ಬಿಡೋದಿಲ್ಲ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚು ಬಿಡಲ್ಲ. ಅವ್ರಿಗೆ ಎಷ್ಟೇ ಹೇಳಕ್ ಸರ್, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚು ಬಿಡಲ್ಲ. ಅವ್ರಿಗೆ ಎಷ್ಟೇ ಹೇಳಕ್ ಸರ್, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚು ಬಿಡಲ್ಲ. ಅವ್ರಿಗೆ ಎಷ್ಟೇ ಹೇಳಕ್ ಸರ್, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚು ಬಿಡಲ್ಲ. ಅವ್ರಿಗೆ ಎಷ್ಟೇ ಹೇಳಕ್ ಸರ್.